ನಮಗೆ ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ, ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಸಿದ್ಧಾಂತ, ಇದ್ರ ಬೆಲ್ಲ ನಂಬಿಕೆ. ನಾನು ಮುಖ್ಯಮಂತ್ರಿಗಳು, ACC ಜನರಲ್ ಸೆಕ್ರೆಟರಿಯವರು, ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವ್ರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂಥ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿತು. ಸೊ ಇನ್ನು ಇಬ್ಬರು ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು, ಕೆಲವರು ಬೇರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಎಲ್ಲ ಮಾತಾಡಿಸಿ, ಸೊ ನಮ್ಮ ಪೈಲ್ಮಾನ್ರವರು, ನಾನು ಹುಟ್ಟಲಾಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ, ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂಥೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ. ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಸಾವೂರು ಶಿವಶಂಕರಪ್ಪು ಇರುವಂಥ ಒಂದು ದೊಡ್ಡ ಸಂಬಂಧ ಇದೆಯಲ್ಲ, ರಾಮ ಲಕ್ಷ್ಮಣಂತೆ ಅವರಿಬ್ಬರು ಕೂಡ ಒಟ್ಟಿಗೆ ನಾನು 11-12 ಗಂಟೆಗೆ ಬೆಂಗಳೂರು ತಲುಪ್ತೇನೆ ಅಂಥೇಳಿ ಮಾತು ಕೊಟ್ಟು ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು, ನನ್ನ ಬಂದು ಮತ್ತು ಸುರ್ಜಿವಾಲ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು, ನಮ್ಮ ಸಾದಿಕ್ ಪೈಲ್ಮಾನ್ರವ್ರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವಾಗಲೂ ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ, ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸ್ತದೆ. ಸೊ ಆ ಕೆಲಸ ಕೂಡ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರಿಗೇನು ನಾನಿನ್ನು ಹೊಸದಾಗೆ ಶಾಲೆ ಹಾಕ್ಬಿಟ್ಟು ಕರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರ ಎದೆಯಲ್ಲಿ, ಅವರ ಹೃದಯದಲ್ಲಿ ಎಲ್ಲ ಕೂಡ ಪಕ್ಷ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಆದ್ದರಿಂದ ನಾನು ಪಕ್ಷ, ಮುಖ್ಯಮಂತ್ರಿ ಪರವಾಗಿ ಮತ್ತು ACC ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸಾಹೇಬ್ರೆ, ಸೊ ಇದ್ರ ಜೊತೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಭಾಳ ತುಂಬ ಹೃದಯದಿಂದ ಶ್ರಮಪಟ್ಟಂಥ ನಮ್ಮ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಹಗಲು ರಾತ್ರಿ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ರಿಜ್ವಾನ್ರವರು ಮತ್ತು ನಮ್ಮ ಸಲೀಮ್ರವರು, ಅವರು ಕೂಡ ಮುಖ್ಯಮಂತ್ರಿಗಳ ಮಾರ್ಗದರ್ಶನಂತೆ ಅವರು ಹೋಗಿ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಉತ್ತಮವಾಗಿ ಅವರು ನಿರ್ವಹಿಸಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸುವಂಥ ಕೆಲಸ ಪಕ್ಷ ಅವರು ಕೂಡ ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈ ಮುಂದಕ್ಕೆ ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸುರ್ಜಿವಾಲ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾವು ಕೂಡ ಈ ದೇಶದಲ್ಲಿ ಆಗ್ತಾ ಇರೋಂಥ ಒಂದು ದೊಡ್ಡ